ಸರ್, ಈಗ ನೀವು ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೀರಲ್ಲ, ಆ ಅಕ್ಯೂಸ್ಡ್ ಸಿಸ್ಟರ್ ಇವರು. ಕೇಸಿನ ಡೀಟೇಲ್ಸ್ ಎಲ್ಲ ಹೇಳ್ಕೊಟ್ಯಾ? ರಾಜನ್ ಅನ್ನೋ ನಿಮ್ ಬ್ರದರ್ ಕೊಲೆ ಆಗಿದೆ ಅಂತ ಹೇಳ್ತಿರೋದು ವಿಲಾಸಿನಿ, ಆಮೇ ರೈಟ್? ಏನ್ ಹೇಳಿದ್ರಿ? ಇಲ್ಲ, ಅದು ನಿಮ್ಮ ಸಹೋದರನಾದ ರಾಜನ್ ಕೊಲೆ ಮಾಡಿದೀನಿ ಅಂತ ಹೇಳ್ತಿರೋ ವಿಲಾಸಿನಿ ಜೊತೆ ಗಲಾಟೆ ಮಾಡಿದ್ದು, ಜಗಳ ಹಾಡಿದ್ದು, ಕೊಲೆ ಮಾಡಿದ್ದು ಯಾವ್ದನ್ನು ನೀವು ನೋಡಿಲ್ಲ. ಅವನೇನು ಯಾರಿಗೂ ಕೊಲೆ ಮಾಡಿಲ್ಲ ಸಾರ್, ಆದ್ರೆ ಅವತ್ತದೇನೋ ಗೊತ್ತಿಲ್ದರ ಆಗೋಯ್ತು ಸಾರ್. ಅದನ್ನ ಕೋರ್ಟಲ್ಲಿ ನಾನ್ ಪ್ರೂವ್ ಮಾಡ್ತೀನಿ. ಆ ಎದುರು ಕಕ್ಷಾರ್ ವಕೀಲರು ನಿಮ್ಮ ಹತ್ರ ಏನೇ ಕೇಳಿದ್ರು ನಮಗೇನು ಗೊತ್ತಿಲ್ಲ, ನಾವೇನು ನೋಡಿಲ್ಲ ಅಂತ ಹೇಳಿದ್ರೆ ಸಾಕು. ಘಟನೆ ನಡೆಯುವಾಗ ನೀವೆಲ್ಲಿದ್ರಿ? ಮನೆಯಲ್ಲಿ. ಅಯ್ಯೋ ಅಕ್ಕ, ಆ ಸಮಯದಲ್ಲಿ ನೀವು ನಿಮ್ ಗಂಡನ ಜೊತೆ ಸಿನಿಮಾ ನೋಡೋದಿಕ್ ಹೋಗಿದ್ರಿ. ಯಾವ ಸಿನಿಮಾಕ್ಕೆ? ಮುಸುರೆ. ಆ ತರದೊಂದು ಸಿನಿಮಾ ಇದೆಯಾ? ಅಯ್ಯೋ, ಆ ತರ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ಕಲ್ಪನೆ ಮಾಡ್ಕೊಳ್ಳೋದಾಯ್ತು ಅಂದ್ರೆ ನಾವಿಬ್ರು ಒಂದು ಸಿನಿಮಾ ನೋಡಿದ್ವಲ್ಲ, ಅದೇ ತಮಿಳು ವಿಕ್ರಮ್ ಸಿನಿಮಾ ನೋಡಿದ್ವಲ್ಲ. ಅಯ್ಯಪ್ಪ, ತಮಿಳ್ ಪಿಕ್ಚರ್ ನೋಡಕ್ಕೆ ನಾನ್ ಬರೋದಿಲ್ಲ, ನಾ ಹೋಗಿ ಕನ್ನಡ ಪಿಕ್ಚರ್ ನೋಡೋಣ. ಅಯ್ಯೋ, ಯಾರೋ ಇವ್ರು? ಸಾರ್, ನನ್ನ ಹೆಸರು ಲಿಬಿ ಮಚ್ಚ. ಏನ? ರಾಜನ್ ಅವ್ರ ಎಳೆಯ ಲಿಬಿ. ಇವಳ ಜೊತೆ ನಾನು ಸಿನಿಮಾಗೆ ಹೋಗಿದ್ನಲ್ಲ, ಅವನೇ ನಾನು. ನೀವು ಸಿನಿಮಾಗೆ ಹೋಗ್ಬೇಕಾದ್ರೆ ರಾಜನ್ ಮನೆಯಲ್ಲೇ ಇದ್ದ. ಸಿನಿಮಾ ಮುಗಿಸ್ಕೊಂಡು ಮನೆಗ್ ಬಂದ ಮೇಲೆ ವಿಲಾಸಿನಿ ಕೊಲೆಯಾಗಿ ಮನೆಯೊಳಗೆ ಬಿದ್ದಿರೋದನ್ನ ನೀವು ನೋಡಿದ್ರಿ. ಇಷ್ಟು ಬಿಟ್ರೆ ಏನು ಗೊತ್ತಿಲ್ಲ, ಗೊತ್ತಾಯ್ತಾ? ಹಲೋ, ನಿಮ್ ಹೆಸರು ಏನು ಅಂತ ಹೇಳಿದ್ದು? ರಜನಿ. ನಾನ್ ನಾಳೆ ರಜನಿ ಅವ್ರ ಮನೆಗ್ ಬರ್ತೀನಿ. ಸ್ಪಾಟ್ ಎಲ್ಲ ಸ್ವಲ್ಪ ನೋಡೋಣ. ಮತ್ತೆ ಸ್ವಲ್ಪ ರಾತ್ರಿ ಲೇಟ್ ಆಗಿ ಬರ್ತೀನಿ. ಅಕ್ಕಪಕ್ಕದವ್ರಿಗೆ ಯಾರಿಗೂ ಗೊತ್ತಾಗೋದ್ ಬೇಡ. ರಾತ್ರಿ ನೀವು ಅಲ್ಲಿ ಇರ್ತೀರಲ್ವಾ? ಓಕೆ. ಆದ್ರೆ ಸಾಕ್ಷಿ ಹೇಳೋಳ್ ಮನೆ ಇಲ್ಲೇ ಸ್ವಲ್ಪ ದೂರದಲ್ಲಿದೆ. ನಮ್ ಮನೇಲಿ ಏನ್ ನಡೆದ್ರು ಅವ್ರಿಗೆ ಗೊತ್ತಾಗೋದಿಲ್ಲ. ಯಾವ ತೊಂದ್ರೆನೂ ಇಲ್ಲ. ಭಾವನಾ, ನಾನಿಲ್ಲಿ ಒಂದು ಸೀರಿಯಸ್ ಆದ ಕೇಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನಾದ್ರೂ ಹೇಳ್ಬೇಕಿತ್ತ ಅರ್ಜೆಂಟ್ ಆಗಿ? ರಾತ್ರಿ ಯಾರು ಇಲ್ದಾಗ ನೋಡಕ್ ಹೋಗ್ತೀನಿ ಅಂತ ಹೇಳ್ದಲ್ವಾ? ಹೋಗ್ತಾ 4756 ಸೀರೆನ ಎತ್ಕೊಂಡ್ ಹೋಗೋಕ್ ಮರಿಬೇಡ. ಸೀರೆನಾ? ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಬನ್ನಿ, ಸೈಡ್ ಬನ್ನಿ. ಈ ಕಡೆ ನಿಂತ್ಕೊಳ್ಳಿ. ನಾನು ಹೇಳಿದ ವಿಷಯ ಎಲ್ಲ ಚೆನ್ನಾಗಿ ನೆನಪಿದೆ ತಾನೆ? ಇವತ್ತೇನಾದ್ರು ನನ್ ರಾಜ. ಮಚ್ಚ, ಅಳೋ ಸೀನೆಲ್ಲ ಇಟ್ಕೋಬೇಡ. ನಮ್ಮ ಅಡ್ವೊಕೇಟ್ ಇದಾರಲ್ಲ, ಎಲ್ಲ ನೋಡ್ಕೋತಾರೆ ಅಲ್ವಾ ಸರ್? ಬೆಳಿಗ್ಗೆನೆ ಹಾಕೊಂಡಿರಂಗಿದೆ. ಆಯ್ತಾಯ್ತು, ನಡಿ. ಬಾ. ಸರ್, ಅಕ್ಯೂಸ್ಗೆ ಜಾಮೀನ್ ಸಿಗುತ್ತೆ ಅಂತ ಹೇಳ್ತೀರಾ? ಅದೆಲ್ಲ ಕೋರ್ಟ್ ನಿರ್ಧಾರ ಮಾಡೋ ವಿಷಯ ತಾನೆ. ತಮ್ಮ, ಮೈಕನ್ನ ಇಲ್ಲಿ ತಗೊಂಡ್ ಬಾ. ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಅವ್ರು ತುಂಬಾ ಬ್ಯುಸಿ ಆಗಿರೋ ಅಡ್ವೊಕೇಟ್ ಅಲ್ವಾ? ನನ್ನೇನ್ ಕೇಳು, ನಾನು ಹೇಳ್ತೀನಿ. ನಮ್ಮಚ್ಚ ತಾನೇ ಕೊಲೆ ಮಾಡಿದ್ದು, ನಾನ್ ತಾನೇ ನೇರವಾಗಿ ನೋಡಿದ್ದು. ಏನಾದ್ರು ಒಂದ್ ಮಾತಾಡಿ ಜಾಮೀನ್ ಸಿಗ್ದಂಗ್ ಮಾಡ್ತೀಯಲ್ಲ, ಬಾರ್ ನೀನು ಹೋಗೋಣ. ಸರ್, ಏನ್ ನಿಂದು? ನಾನು ಸ್ವಲ್ಪ ಮನೆಗೆ ಹೋಗ್ಬೇಕಿತ್ತು. ಈ ಸಮಯದಲ್ಲ? ಅಲ್ಲ, ಒಂದು ಮದ್ವೆ ಇದೆ. ನನ್ನ ಹೆಂಡತಿ ಒಂದು ಸೀರೆ ತಗೊಂಡಿದ್ಲು, ಅದು ಹಾಳಾಗಿದೆ ಅಂತೆ, ಅದಕ್ಕೆ ಹೋಗ್ಬೇಕು ಸರ್. ನಾನು ಆ ಬಿಲ್ನ ಎಲ್ಲೋ ಇಟ್ಬಿಟ್ಟು ಮರ್ತ್ಬಿಟ್ಟಿದ್ದೀನಿ. ಆದ್ರೂ ಪರವಾಗಿಲ್ಲ, ವಕೀಲರು ಅಂತ ಹೇಳಿದ್ರೆ ಬಿಲ್ ಇಲ್ದೇ ಹೋದ್ರು ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ಲು. ನಾನು ಸ್ವಲ್ಪ ಹೋಗಿ ಬರ್ತೀನಿ ಸರ್. ಈ ಬಿಲ್ ಅಮೌಂಟ್ ಸುಮಾರು 4786 ರೂಪಾಯಿ ಇರ್ಬಹುದಾ? ನಿಮ್ಗೆ ಗೊತ್ತಾಯ್ತು ಸರ್? ಗೊತ್ತಾಯ್ತು, ಚೆನ್ನಾಗಿ ಗೊತ್ತಾಯ್ತು. ಬನ್ನಿ, ಎಲ್ಲರೂ ಬನ್ನಿ. ನೀನಿಲ್ಲೇ ಓಡ್ತಾ ಇದ್ದೀಯಾ? ಬೇಗ ಬಾರೋ ಅಯ್ಯ. ಯಾರ ಮೇಲೆ ಈ ಕೋಪ? ಮಾಯಾ, ನೀನ್ ಯಾವಾಗ ಬಂದೆ? ಬಾಗ್ಲ ತೆಗ್ದಕ್ ಶಬ್ದ ಬರ್ಲಿಲ್ಲ. ನಾನ್ ಹಾಗೇನೆ, ನನಗನ್ಸ್ದಾಗ ಬೆಕ್ಕ ತರ ಮೆಲ್ಲಗ್ ಬರ್ತೀನಿ. ಮನೋಜ್ ಹತ್ರ ಜಗಳಾಡ್ತಿದ್ದಲ್ಲ? ಇಲ್ಲ, ಇದು ಬೇರೆ ಫೋನ್ ಕಾಲ್. ಏನೇ ಇದ್ರಲ್ಲೇನೇ ಮುಚ್ಚು ಮರೆ ಮಾಡೋದಿಕ್ಕಿದೆ ನಿನ್ಗೆ? ನೀನ್ ಓದಿರೋಳಲ್ವಾ? ಒಬ್ರಿಗೊಬ್ರ ಮೇಲೆ ನಂಬಿಕೆ ಇಲ್ದಿರ ಹಾಗೆ ಸಾಯವರ್ಗೂ ನಾಟಕ ಮಾಡ್ಕೊಂಡ್ ಜೀವನ ಮಾಡೋದ್ ಹೆಸರೇನೆ ಈ ಮದ್ವೆ. ಅದ್ರ ಮಧ್ಯದಲ್ಲಿ ಈ ದೇಹಕ್ಕೆ ಬೇಕಾಗಿರೋ ಅವಶ್ಯಕತೆ ಎಲ್ಲ ಅವ್ರು ಸಂತೋಷವಾಗಿ ನಮ್ಗೆ ಪೂರೈಸ್ತಾರೆ. ಮಕ್ಳನ್ನ ಹುಟ್ಟಿಸ್ತಾರೆ, ಅವ್ರನ್ನೂ ಬೆಳೆಸ್ತಾರೆ. ಆದ್ರೆ ಯಾವಾಗ್ಲೂ ಜಗಳ ಆಡ್ತಾನೇ ಇರ್ತಾರೆ. ನಂತರ ಹುಡುಗಿರು ನಾಟಕ ಮಾಡೋದನ್ನ ನಿಲ್ಸಿದಾಗ ತುಂಬಾ ದಿನ ಆ ಸ್ಟೇಜಲ್ಲಿ ನಿಂತ್ಕೊಂಡು ಪರ್ಫಾರ್ಮ್ ಮಾಡ್ದಿರಾ ಇಳಿದ್ ಬಂದ್ಬಿಡ್ತೀವಿ ನಮ್ ಜೀವನ ಹುಡ್ಕೊಂಡು. ಹಾಗಾದ್ರೆ ನೀನು? ಲೀಗಲ್ ಆಗಿನ್ನೂ ಡಿವೋರ್ಸ್ ಆಗಿಲ್ಲ. ಈ ಗಂಡಸರು ಹೇಳ್ಕೊಂಡ್ ತಿರ್ಗೋ ಚೀಪ್ ಕಾಮಿಡಿ ಇದೆಯಲ್ಲ, ಯಾವಾಗ್ಲೂ ಒಂದ್ಸರಿ ಟೀ ಕುಡಿಯೋದಿಕ್ಕೆ ಯಾಕೆ ಟೀ ಎಸ್ಟೇಟ್ ತಗೋಬೇಕು? ನಾವು ಅವಾಗವಾಗ ಈ ತಮಾಷೆ ಮಾಡ್ಬೋದಲ್ಲ.
ನಿನಗ್ ತಿನ್ನಕ್ಕೆ ಏನು ಬೇಡ. ಫಸ್ಟು ನಿನ್ ಮನೆ ಸುತ್ತೋರ್ಸು. ಬಾ. ಅದೇ ನನ್ ರೂಮು. ಓ, ನಿನ್ ರೂಮ್. ನಂದೇ ಬೇರೆ ಲೋಕ. ನಮ್ಗೆ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಲಾಸಿನಿ ಕೊಲೆ ಕೇಸಲ್ಲಿ ಕೈದಿಯಾಗಿರ್ತಕ್ಕಂಥ ರಾಜನ್ ತನ್ನ ಪರವಾಗಿ ವಾದ ಮಾಡೋದಕ್ಕೆ ವಕೀಲ ಅವರನ್ನ ಕರ್ಕೊಂಡ್ ಬಂದಿದ್ದಾನೆ. ಈಗ ನಾವು ಅದನ್ನ ನೇರವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ರಿಪೋರ್ಟರ್ ಅಲ್ಲೇ ಇದ್ದಾರೆ, ಬನ್ನಿ ನೋಡೋಣ. ಸುಷ್ಮೇಶ್, ಏನ್ ನಡೀತಾ ಇದೆ ಅಲ್ಲಿ? ಯಾಕೆ ಮಾಡಿದ್ರಂತೆ ಈ ತರ? ಬೆಳಿಗ್ಗೆ 11:30 ಗಂಟೆಗೆ ವಿಲಾಸಿನಿ ಕೇಸ್ ವಿಚಾರಣೆ ಇತ್ತು. ಹಾಗಾಗಿ ಅಕ್ಯೂಸ್ಟ್ ಕಡೆ ವಕೀಲರು ಕೂಡ ಅಲ್ಲಿಗೆ ಬಂದಿದ್ರು. ಆ ಸಮಯದಲ್ಲಿ ಅಲ್ಲಿ ಅಡ್ವೊಕೇಟ್ ಮನೋಜ್ ಕುಮಾರ್ ಕೂಡ ಇದ್ರು. ಅಡ್ವೊಕೇಟ್ ಮತ್ತೆ ಅಪರಾಧಿ ನಡುವೆ ಏನು ಮನಸ್ತಾಪ ಆಗಿ ಇಲ್ಲಿ ಗಲಾಟೆ ಉಂಟಾಯ್ತು. ಕೋರ್ಟ್ ಆವರಣದಲ್ಲಿ ಈ ತರ ನಡೆದಿರೋದ್ರಿಂದ ಈ ಕೇಸ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗೋ ಸಾಧ್ಯತೆ ಇದೆ. ಈ ಘಟನೆ ಯಾವಾಗ ನಡೀತು ಅಂತಂದ್ರೆ ಅಕ್ಯೂಸ್ಟ್ ರಾಜನ್ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ನಡೆದಿದೆ. ಕ್ಯಾಮರಾಮನ್ ಸುರೇಶ್ ಜೊತೆ ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ವಕೀಲ್ ಮನೋಜ್ ಕುಮಾರ್ ಅವರು ಅಲ್ಲೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ ಅವರನ್ನ. ಮನೋಜ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ತೊಂದ್ರೆ ಏನೂ ಇಲ್ಲ. ಜಾಮೀನ್ ಸಿಗುತ್ತೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದ ಒಬ್ಬ ಅಕ್ಯೂಸ್ಡ್, ಅದು ಸಿಗದೆ ಇದ್ದಾಗ ಆಗುವಂತ ಡಿಪ್ರೆಷನ್. ನಾನು ಈ ಜಾಮೀನ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಜಾಮೀನ್ ಕೊಡಿಸಿದಾಗ ಈ ಸಮಸ್ಯೆಗಳೆಲ್ಲ ಮುಗಿದ್ಬಿಡುತ್ತೆ. ವಿಶೇಷ ವಾರ್ತೆಗಳಿಗಾಗಿ ನಮ್ಮನ್ನ ನೋಡು. ನೋಡ್ತಾ ಇರಿ. ನನಗ್ ತಾಳಿ ಕಟ್ಟಿದ ಮನುಷ್ಯ ಅದ್ಹೇಗೆ? ಒಂದು ಕೇಸ್ನ ಚೆನ್ನಾಗಿ ಓದಿ ಪ್ರಿಪೇರ್ ಮಾಡೋ ಟೈಮಲ್ಲಿ ಮನಸ್ಸೊಳಗೆ ಬೇರೆ ವಿಷಯ ಇರುತ್ತೆ. ನೀನ್ ಅನ್ಕೊಂಡಾಗೆ ಮನೋಜ್ಗೆ ಬೇರೆ ಕಡೆ ಅಫೇರ್ ಇದ್ದಿದ್ರೆ ಅದರಿಂದ ಬರೀ ಅವ್ರ ಪ್ರೊಫೆಷನಲ್ ಲೈಫ್ ಮಾತ್ರ ಅಲ್ಲ, ನಿನ್ ಪರ್ಸನಲ್ ಲೈಫ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಛೆ, ಇದದೇನೂ ಅಲ್ಲಪ್ಪ. ಮನೆಯಿಂದ ಹೊರಡುವಾಗ ಯಾವುದೇ ಸಮಸ್ಯೆ ಇಲ್ಲದೆ ಕಲಿಸ್ಕೊಟ್ಟೋಳಲ್ವಾ ಭಾವನಾ. ನಾನು ಆಫೀಸಿಗೆ ಹೋಗಿ ಸೇರ್ಕೊಂಡ್ಮೇಲೆ ಫೋನ್ ಮೇಲೆ ಫೋನು. ಹಾಗೆ ಫೋನ್ ಮಾಡಿ ಸುಮ್ಮನೆ ಅವಳ್ಪಾಡಿಗಳು ಬೈತಾನೆ ಇದ್ರೆ ಕೋರ್ಟ್ ಒಳಗ್ ಹೋದ್ರು ಇದೇ ಪರಿಸ್ಥಿತಿ. ಇಂಥ ಒಂದು ಪರಿಸ್ಥಿತಿಲೇ ಕ್ರಾಸ್ಗೋಸ್ಕರ ಒಳಗ್ ಕರೆದಿದ್ದು. ಈ ಹುಡುಗಿ ಹೀಗೆ ಯಾಕೆ ಯೋಚನೆ ಮಾಡ್ತಾಳೆ ಅಂತ ಏನೂ ಗೊತ್ತಾಗ್ತಿಲ್ವಲ್ಲ ದೇವ್ರೆ. ಅಪ್ಪ ಅಮ್ಮ ಮಗ ಹೇಳೋದೆಲ್ಲ ಅವಳ ಕಲ್ಪನೆ ಅಂತ ಹೇಳ್ತಾಳೆ ಅಲ್ವಾ? ಅವಳು ಕಲ್ಪನೆ ಮಾಡ್ಕೊಳ್ತಾಳೆ ಅಂತ ಆದ್ರೆ ನೀನು ಮೊದ್ಲು ಅವಳನ್ನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು ತಾನೆ. ಅವಳ ಸಮಸ್ಯೆ ಏನು ಅಂತ ಅವರೇ ಕಂಡುಹಿಡಿತಾರೆ. ನಿಜಾನೇ, ನಾನು ಹಾಗೆ ಯೋಚನೆ ಮಾಡಿದೆ. ಆದ್ರೆ ಏನ್ ಹೇಳ ಅವಳನ್ನ ಕರ್ಕೊಂಡು ಹೋಗೋದು? ಗೊತ್ತಾಯ್ತು ಅಂದ್ರೆ ಅವಳು ಬರ್ತಾಳೆ ಅಂದ್ಕೊಂಡಿದ್ದೀರಾ? ರಿಜಿಸ್ಟರ್ ಆಫೀಸಲ್ಲಿ ಒಂದು ಫಲವತ್ತಾದ ಕೃಷಿ ಭೂಮಿನ ಮನೆ ಕಟ್ಟೋದಕ್ಕೆ ಒಳ್ಳೆ ಜಾಗ ಅಂತ ಹೇಳಿ ಮಾರೋ ಅಂತ ಲಾಯರ್ ತಾನೆ ನೀನು. ಅಂತ ಕ್ರಿಮಿನಲ್ ಬುದ್ಧಿ ಇಲ್ಲೇನು ಬೇಕಾಗಿಲ್ಲ. ನೀವೇನ್ ಹೇಳ್ತಿದ್ದೀರಾ? ನೀವೇನೋ ನನ್ಗೆ ಎದುರಾಗೆ ಮಾತಾಡ್ತಿರೋ ಹಾಗಿದೆಯಲ್ಲ. ನನಗೆ ನಿನ್ನ ಮಗನ ಮೇಲೆ ಇನ್ನೂ ನಂಬಿಕೆ ಬರ್ದೇರೆ ಇರೋದ್ರಿಂದ ನಿನ್ನ ಹೆಂಡತಿ ಹೇಳೋದು ನಿಜ ಅಂತ ನಂಬೋದಕ್ಕೆ ನಿನ್ನ ಅಫಿಡವಿಟ್ ಮಾತ್ರ ನನಗ್ ಬೇಕು ಮನೋಜ. ಅದನ್ನ ನಂಬೋದಕ್ಕೆ ಬೇಕಾದಂತ ಸಾಕ್ಷಿನ್ ತಗೊಂಡ್ ಬಾ, ಆಮೇಲೆ ನಾನ್ ನಿನ್ ಪರವಾಗಿರ್ತೀನಿ. ಅವನಿಗ್ ಮನ್ಸಿಗೆ ಬೇಜಾರಾಗಿ ಹೇಳಿದದು ಸುಳ್ಳೇನಲ್ಲ, ನನಗ್ ಗೊತ್ತು. ಹಾಗೆ ಇರ್ಲಿ, ನಮ್ಮಿಬ್ರಿಗೂ ನಮ್ಮ ಮಗ ಅಂತ ಇದ್ದಾನೆ. ಆದ್ರೆ ಪಾಪ ಆ ಹುಡುಗಿಗೆ ಗಂಡ ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ. ಆದ್ರೆ ನಾವು ನಮ್ಮ ಮಗನ್ ಸಪೋರ್ಟ್ ಮಾಡಿದ್ರೆ ನಮ್ ಸೊಸೆಗೆ ಯಾರೂ ಇಲ್ಲ ಅಂತ ಅನ್ಸೋದಿಲ್ವಾ? ಹಾಗಾಗ್ಬಾರ್ದು.